ನಮಸ್ಕಾರ ಎಲ್ಲರಿಗೂ ಬಂಧುಗಳೇ. ಮನೆ ಹತ್ತಿರ ಮಾಟ ಮಂತ್ರ ಆದ ನಿಂಬೆಹಣ್ಣು ಆಗಬಹುದು, ಯಂತ್ರಗಳಾಗಬಹುದು, ಏನಾದರೂ ಮನೆ ಹತ್ರ ಬಿದ್ದಿದ್ರೆ ಅದನ್ನ ಏನ್ ಮಾಡಬೇಕು, ಅದನ್ನ ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ಜ್ಞಾನದಾಯಿನಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಎಲ್ಲರಿಗೂ ಸ್ವಾಗತ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ತುಂಬಾ ಜನಕ್ಕೆ ಉಪಯೋಗ ಆಗಲಿ. ತುಂಬಾ ಜನ ದುಡ್ಡು ಖರ್ಚು ಮಾಡಿಸ್ತಾ ಇರ್ತಾರೆ, ಹಾಗಾಗಿದೆ ಹೀಗಾಗಿದೆ ಅಂತ. ಅದನ್ನ ಸುಲಭವಾಗಿ ಆ ಮಾಟ ಮಂತ್ರದ ನಿಂಬೆ ಹಣ್ಣುಗಳನ್ನ ಅಥವಾ ಯಂತ್ರಗಳ ಮನೆ ಹತ್ರ ಬಿದ್ದರೆ ಏನ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪೂರ್ತಿ ಕೊನೆವರೆಗೂ ವಿಡಿಯೋವನ್ನ ನೋಡಿ. ಬಂಧುಗಳೇ, ನಮಗೆ ಗೊತ್ತಿಲ್ಲದಂತೆ ನಮ್ಮ ಹಿತಶತ್ರುಗಳಾಗಬಹುದು, ನಮ್ಮ ಅಕ್ಕಪಕ್ಕದವರಾಗಬಹುದು, ಅಥವಾ ಬೇರೆ ಯಾರಿಗಾದ್ರೂ ಆಗಬಹುದು, ಮನೆ ಹತ್ರ ಎಲ್ಲಾದರೂ ಒಂದು ಅಮಾವಾಸ್ಯೆ ಹಿಂದೆ ಮುಂದೆ ಆಗ್ಬಹುದು, ಅಥವಾ ಪೌರ್ಣಮಿ ಹಿಂದೆ ಮುಂದೆಗಳು, ಅಥವಾ ಗ್ರಹಣದ ಸಮಯದಲ್ಲಿ ಈ ಮಾಟ ಮಂತ್ರ ಅಂತ ಅದು ಹೆಚ್ಚಾಗಿ ನಡೀತಾ ಇರುತ್ತೆ. ತುಂಬಾ ಜನಕ್ಕೆ ಇದರ ನಂಬಿಕೆ ಇಲ್ಲ, ಆದ್ರೂ ಕೆಲವೊಮ್ಮೆ ನಡೀತಾ ಇರುತ್ತೆ. ಅಂಥವ್ರು ಇದ್ದಾರೆ. ಅಂತಹ ಸಮಸ್ಯೆಗಳಿದ್ದಾಗ ಎಲ್ಲ ಮನೆ ಹತ್ರ ಮಾಟ ಮಂತ್ರ ಆಗಿರೋದು, ಒಂದು ಮಂತ್ರಿಸಿರೋ ನಿಂಬೆಹಣ್ಣು ಬಿದ್ದಿದೆ, ಅಥವಾ ಯಂತ್ರಗಳು ಬಿದ್ದಿದೆ, ಅಥವಾ ಬೇರೆ ವಸ್ತುಗಳು, ಕೋಳಿ ಮೊಟ್ಟೆ ಆಗಬಹುದು, ಅಥವಾ ಕೂದಲುಗಳು ಆಗಬಹುದು, ಯಾವುದೇ ವಸ್ತುಗಳು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಮನೆ ಹತ್ರ ಬಿದ್ದಿದ್ರೆ, ಆ ಮನೆ ಆವತ್ತಿಂದ ನಿಮ್ಮ ಮನೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಮನೆ ಏಳ್ಗೆ ಆಗ್ತಾ ಇಲ್ಲ, ಮನೇಲಿ ಕ್ಲಾಶಸ್ ಆಗ್ತಾ ಇದೆ, ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ಏನಾದ್ರೂ ಮನೇಲಿ ಒಂಥರ ಕಳೆ ಇಲ್ಲ, ಒಂಥರ ನೆಗೆಟಿವ್ಸ್ ಮನೇಲಿ ತುಂಬಿಕೊಂಡಿದೆ ಅನ್ನೋರು, ಅದರಿಂದನೇ ಸಮಸ್ಯೆ ಆಗ್ತಾ ಇದೆ ಅನ್ನೋದೇನಾದ್ರೂ ಗೊತ್ತಾದ್ರೆ, ಮೊದಲು ತುಳಸಿ ತೀರ್ಥವನ್ನ ಪ್ರತಿದಿನ ಕುಡಿತಾ ಬನ್ನಿ. ಒಂದು 9 ದಿನ ಕುಡಿಯೋ ನೀರಿಗೆ ತುಳಸಿ ಹಾಕ್ಬಿಟ್ಟು ಪ್ರತಿದಿನ ನೀರನ್ನ ಕುಡಿತಾ ಬನ್ನಿ. ಇದರಿಂದ ನಿಮ್ಮ ದೇಹಕ್ಕೆ ಯಾವುದೇ ತೊಂದರೆಗಳು ಆಗೋದಿಲ್ಲ. ತುಳಸಿ ಎಲ್ಲದಕ್ಕೂ ಮಡಿಯಾಗಿರ್ತದೆ. ಅದು ಬಿಟ್ಟು ಮನೆ ಹತ್ರ ಏನಾದ್ರೂ ನಿಂಬೆಹಣ್ಣುಗಳು ಬಿದ್ದಿದೆ ಅಥವಾ ಯಂತ್ರಗಳು ಬಿದ್ದಿದ್ರೆ ಅದನ್ನ ಖಂಡಿತ ಕೈಯಲ್ಲಿ ಮುಟ್ಟಬೇಡಿ, ಅಥವಾ ಪರಕೆಯಲ್ಲೂ ಸಹ ಗುಡಿಸ್ಬೇಡಿ. ಏಕೆಂದ್ರೆ ಅದರ ಶಕ್ತಿಗಳು ಹಾಗೆ ಇರ್ತದೆ, ನೀವು ಪರಕೆಯಲ್ಲಿ ಗುಡಿಸಿದ್ರು ಹಾಗೆ ಇರುತ್ತೆ. ಆದ್ರಿಂದ ಕೆಲವನ್ನ ಮಾತ್ರ ಸುಡಬಹುದು, ಎಲ್ಲವನ್ನೂ ಸುಡಕ್ಕೆ ಬರುವುದಿಲ್ಲ. ಆದ್ರಿಂದ ಇದಕ್ಕೆ ಒಂದು ಸುಲಭವಾದ ಉಪಾಯ ಏನಪ್ಪಾ ಅಂತಂದ್ರೆ, ಒಂದು ತಾಮ್ರದ ತಂಬಿಗೆಯಲ್ಲಿ ತುಂಬಾ ನೀರು ತಗೊಳ್ಳಿ. ಆ ನೀರಿಗೆ ಒಂದು 5 ತುಳಸಿ ದಳಗಳು, 5 ತುಳಸಿ ದಳ, ಕೃಷ್ಣ ತುಳಸಿ ಆಗಬಹುದು, ಶ್ರೀ ತುಳಸಿ ಆಗಬಹುದು, ಎರಡೂ ಒಂದೇನೆ. 5 ತುಳಸಿ ದಳಗಳನ್ನ ಆ ನೀರಿಗೆ ಹಾಕಿ ಅದರ ಮೇಲೆ ಕೈ ಇಟ್ಕೊಂಡು 11 ಸಾರಿ ನಾರಾಯಣ ಅಷ್ಟಾಕ್ಷರಿ ಮಂತ್ರ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಹೀಗೆ 11 ಸಾರಿ ಅದರ ಮೇಲೆ ಕೈ ಇಟ್ಕೊಂಡು ಜಪವನ್ನ ಮಾಡಿ, ನಂತರ ಆ ನೀರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಏನು ನಿಮ್ಮ ಮನೆ ಹತ್ರ ಬಿದ್ದಿರೋದು, ಯಂತ್ರಗಳಾಗಬಹುದು, ನಿಂಬೆಹಣ್ಣಾಗಬಹುದು, ಕೋಳಿ ಮೊಟ್ಟೆಗಳಾಗಬಹುದು, ಅಥವಾ ಇತರೆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ಯಾವುದೇ ವಸ್ತುಗಳಾಗಬಹುದು, ಅದ್ರ ಮೇಲೆ ಆ ನೀರನ್ನ ಪೂರ್ಣವಾಗಿ ಹಾಕ್ಬಿಡಿ, ಅದರ ಸುತ್ತ ಹಾಕ್ಬಿಡಿ. ಇದರಿಂದ ಯಾವುದೇ ವ್ಯಕ್ತಿ ಮಾಟ ಮಂತ್ರ ಮಾಡಿಸಿದ್ರು, ಎಂತಹ ಘನಪಾಠಿಗಳಾಗಬಹುದು ಅಥವಾ ಎಂತಹ ಜ್ಞಾನಿಗಳಾಗಬಹುದು, ಮಾಟ ಮಂತ್ರ ಮಾಡಿಸಿದ್ರು ಸಹ ಆ ಮನೆಗೆ ಅಥವಾ ಆ ನಿಂಬೆಹಣ್ಣಲ್ಲಿ ವರ್ಕ್ ಮಾಡೋದಿಲ್ಲ. ಅದು ವರ್ಕ್ ಮಾಡೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ತುಳಸಿ ಮಾಟ ಮಂತ್ರಗಳಿಗೆ ಮಡಿ. ಅಂದ್ರೆ ತುಳಸಿ ಆ ಮಾಟ ಮಂತ್ರದ ದೋಷಗಳನ್ನ ಪೂರ್ಣವಾಗಿ ನಿವಾರಣೆ ಮಾಡ್ತದೆ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಮಾಟ ಮಂತ್ರಗಳು ತಟ್ಟಬಾರದು ಅಂತಾನೆ ಪ್ರತಿಯೊಂದು ಮನೆ ಮುಂದೆನೂ ಸಹ ತುಳಸಿ ಗಿಡಗಳನ್ನ ಹಿಂದೆ ನೆಡ್ತಾ ಇದ್ದಿದ್ದು. ಅದು ಅವರ ಹಿರಿಯರು ಸೂಕ್ಷ್ಮ ದರ್ಶಕರವರು, ಅಂದ್ರೆ ಸೂಕ್ಷ್ಮವಾಗಿ ಅವರಿಗೆ ಗೊತ್ತಿತ್ತು. ಈ ತುಳಸಿ ಮನೆಯ ಮುಂದೆ ಬರುವ ಅಥವಾ ಮನೆಯ ಮೇಲಾಗುವ ಎಲ್ಲಾ ಮಾಟ ಮಂತ್ರ ದೋಷಗಳನ್ನ ತಡೀತದೆ, ನಿವಾರಣೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಆ ತುಳಸಿ ಗಿಡವನ್ನ ನೆಡ್ತಾ ಇದ್ರು. ಆ ತುಳಸಿ ನೀರನ್ನ ಪೂರ್ಣವಾಗಿ ಅದ್ರ ಮೇಲೆ ಹಾಕ್ಬಿಟ್ಟು ನಂತರ ಬೇಕಾದ್ರೆ ನೀವು ಪರಕೆಯಲ್ಲಿ ಗುಡಿಸೋದು ಅಥವಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ವರ್ಕ್ ಮಾಡೋದಿಲ್ಲ. ಹೀಗೆ ಆ ಮಾಟ ಮಂತ್ರ ಆದ ನಿಂಬೆಹಣ್ಣುಗಳನ್ನಾಗಬಹುದು, ಯಂತ್ರಗಳನ್ನಾಗಬಹುದು, ಅದರ ಶಕ್ತಿಗಳನ್ನ ರಿಮೂವ್ ಮಾಡೋದು. ಈ ಮಾಟ ಮಂತ್ರ ಆದ ಮನೆಗಳಲ್ಲಿ ಹೇಗಪ್ಪ ಕೇರ್ ತಗೋಬೇಕು ಅಂತಂದ್ರೆ, ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೇವ್ರ ಪೂಜೆಯನ್ನ ಮಾಡಿ, ಆದಷ್ಟು ಘಂಟಾನಾದ ಇರಲೇಬೇಕು ಮನೆಯಲ್ಲಿ. ಇದು ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ಸ್ನ ತಡೀತದೆ. ಮತ್ತೆ ವಿಷ್ಣುವಿಗೆ ಅಥವಾ ಶ್ರೀಹರಿಗೆ ಯಾವ್ದಾರ ತುಳಸಿಯನ್ನ ಅರ್ಪಿಸಿ, ಆ ತುಳಸಿ ಪತ್ರೆಯನ್ನ
ಕುಡಿಯೋ ನೀರಿಗೆ ಅಥವಾ ವಾಟರ್ ಫಿಲ್ಟರ್ಗೆ ಹಾಕಿ ಪ್ರತಿದಿನ ತುಳಸಿ ನೀರನ್ನು ಕುಡಿತಾ ಬಂದರೆ ಅಥವಾ ತುಳಸಿ ತೀರ್ಥವನ್ನು ಕುಡಿತಾ ಬಂದರೆ ಮನೆ ಮೇಲೆ ಆಗಿರೋ ಮಾಟ ಮಂತ್ರ ಶಕ್ತಿಗಳಾಗಬಹುದು ಅಥವಾ ನಿಮ್ಮ ಮೇಲೆ ಆಗಿದ್ರು ಸಹ ಅದು ಯಾವುದೂ ಸಹ ಕೆಲಸ ಮಾಡೋದಿಲ್ಲ. ಇದರಿಂದ ನೀವು ಸುರಕ್ಷಿತವಾಗಿರ್ತೀರಿ, ಮನೆಯೂ ಸಹ ಸುರಕ್ಷಿತವಾಗಿರ್ತದೆ. ತುಳಸಿ ತೀರ್ಥವನ್ನು ಮನೆಗೆ ಪ್ರೋಕ್ಷಣೆ ಮಾಡಿದರೂ ಸಹ ಮನೆಯಲ್ಲಿರೋ ಬ್ಲ್ಯಾಕ್ ಮ್ಯಾಜಿಕ್ ಶಕ್ತಿಗಳು, ನೆಗೆಟಿವ್ಸ್ಗಳು ಪೂರ್ಣವಾಗಿ ದೂರವಾಗ್ತಾ ಬರ್ತದೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಖಂಡಿತ ಎಲ್ಲದಕ್ಕೂ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.